ನಮ್ಮ ಇತಿಹಾಸದ ಪುಟಗಳಲ್ಲಿ ಅದೆಷ್ಟೋ ಧೈರ್ಯ, ಸಮಯ ಪ್ರಜ್ಞೆ ಮತ್ತು ತ್ಯಾಗದ ಕಥೆಗಳು ಅಡಗಿವೆ. ಅಂತಹುದೇ ಒಂದು ಕಥೆ, ಕೋಟೆಯ ಕಲ್ಲಿನ ಗೋಡೆಗಳ ನಡುವೆ ನಡೆದಂತಹ ಒಂದು ಘಟನೆ. ಇದು ಒಬ್ಬ ಸಾಮಾನ್ಯ ಮಹಿಳೆಯ ಅಸಾಮಾನ್ಯ ಶೌರ್ಯದ ಗಾಥೆ. ಹೌದು, ಕೇಳಿದ್ದು ಸರಿನೆ. ಯಾವುದೇ ಯುದ್ಧ ತರಬೇತಿ ಇಲ್ಲ, ಕೈಯಲ್ಲಿ ಶಸ್ತ್ರಾಸ್ತ್ರಗಳಿಲ್ಲ, ಕೇವಲ ಒಂದು ಗೃಹೋಪಯೋಗಿ ವಸ್ತುವಿನಿಂದ ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಇಡೀ ಸೈನ್ಯದ ಯೋಜನೆಯನ್ನೇ ತಲೆಕೆಳಗಾಗಿಸಿದಳು. ಹಾಗಿದ್ರೆ ಅದು ಹೇಗೆ ಸಾಧ್ಯವಾಯಿತು? ಈ ಪ್ರಶ್ನೆಯೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಈ ಇಡೀ ಕಥೆಯ ಹೃದಯ ಭಾಗದಲ್ಲಿರುವ ಆಯುಧ ಅಂದ್ರೆ ಇದೆ, ಒನಕೆ. ಇದು ಯುದ್ಧಭೂಮಿಯಲ್ಲಿ ಕಾಣುವ ವಸ್ತುವಲ್ಲ, ಬದಲಾಗಿ ಪ್ರತಿದಿನ ಅಡಿಗೆಮನೆಯಲ್ಲಿ ಬಳಸುವ ಒಂದು ಸಾಮಾನ್ಯ ಸಾಧನ. ಇದೇ ಸಾಮಾನ್ಯ ವಸ್ತು ಒಂದು ಅಸಾಮಾನ್ಯ ಅಸ್ತ್ರವಾಗಿ ಹೇಗೆ ಬದಲಾಯಿತು ಅನ್ನೋದೇ ಈ ಕಥೆಯ ಅತಿ ದೊಡ್ಡ ಸ್ವಾರಸ್ಯ. ಸರಿ, ಹಾಗಿದ್ರೆ ಬನ್ನಿ ಈ ಅದ್ಭುತ ಕಥೆಯ ನಾಯಕಿಯಾದ ಓಬವ್ವಳ ಪರಿಚಯ ಮಾಡ್ಕೊಳ್ಳೋಣ. ಓಬವ್ವ ಅಂದ್ರೆ ಆಕೆ ತರಬೇತಿ ಪಡೆದ ಸೈನಿಕಳಾಗಿರ್ಲಿಲ್ಲ. ಆಕೆ ಕೋಟೆಯ ಕಾವಲುಗಾರನ ಪತ್ನಿಯಷ್ಟೇ, ತನ್ನ ದೈನಂದಿನ ಜೀವನದಲ್ಲಿ ತೊಡಗಿಸಿಕೊಂಡಿದ್ದ ಒಬ್ಬ ಸಾಮಾನ್ಯ ಮಹಿಳೆ. ಆದ್ರೆ ಸಂದರ್ಭ ಬಂದಾಗ ಆಕೆ ತೋರಿದ ಧೈರ್ಯ ಮಾತ್ರ ಅಸಾಮಾನ್ಯವಾದದ್ದು. ಈಗ ಈ ಇಡೀ ಐತಿಹಾಸಿಕ ಘಟನೆಗೆ ವೇದಿಕೆಯಾದ, ಭೇದಿಸಲು ಅಸಾಧ್ಯ ಅಂತಾನೆ ಖ್ಯಾತಿ ಪಡೆದಿದ್ದ ಚಿತ್ರದುರ್ಗ ಕೋಟೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಇದನ್ನೊಮ್ಮೆ ನೋಡಿ. ಈ ಕೋಟೆಯ ಬೃಹತ್ ಗಾತ್ರ ಮತ್ತು ಬಂಡೆಗಲ್ಲುಗಳಿಂದ ಕೂಡಿದ ಈ ರಚನೆ, ಇದನ್ನ ನೋಡಿದ್ರೇನೆ ನಮಗೆ ಅರ್ಥ ಆಗುತ್ತೆ ಇದನ್ನ ಯಾಕೆ ಅಭೇದ್ಯ ಕೋಟೆ ಅಂತ ಕರಿತಿದ್ರು ಅಂತ. ಇದರ ಭೌಗೋಳಿಕ ರಚನೆಯೇ ಇದಕ್ಕೆ ಒಂದು ರೀತಿಯ ನೈಸರ್ಗಿಕ ರಕ್ಷಣಾ ಕವಚವಾಗಿತ್ತು. ಇದರ ಹೆಸರಲ್ಲೇ ಎಂಥ ಸೌಂದರ್ಯ ಅಡಗಿದೆ ಅಲ್ವಾ? ಚಿತ್ರಕಲ್ದುರ್ಗ ಅಂದ್ರೆ ನೋಡಲು ಸುಂದರವಾದ, ಚಿತ್ರದ ಹಾಗೆರೋ ಕೋಟೆ. ಅದರ ವಾಸ್ತುಶಿಲ್ಪ ಮತ್ತು ನೈಸರ್ಗಿಕ ಸೌಂದರ್ಯ ಎರಡೂ ಸೇರಿ ಈ ಹೆಸರನ್ನ ಸಾರ್ಥಕ ಮಾಡ್ತವೆ. ಈ ಕೋಟೆಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಸುತ್ತಿನ ಗೋಡೆಗಳಿದ್ವು. ಇದು ಆ ಕಾಲದ ರಕ್ಷಣಾ ವ್ಯವಸ್ಥೆ ಎಷ್ಟೊಂದು ಬಲವಾಗಿತ್ತು ಅನ್ನೋದನ್ನ ತೋರಿಸುತ್ತೆ. ಪ್ರತಿಯೊಂದು ಗೋಡೆಯೂ ಶತ್ರುಗಳನ್ನ ತಡೆಯೋಕೆ ನಿರ್ಮಿಸಿದ ಒಂದೊಂದು ಸವಾಲಾಗಿತ್ತು. ಈ ಕೋಟೆ ಅಂದ್ರೆ ಬರೀ ಗೋಡೆಗಳಲ್ಲ, ಅದೊಂದು ರೀತಿ ಚಕ್ರವ್ಯೂಹದ ತರಹ. ಇಷ್ಟೆಲ್ಲ ಭದ್ರತೆ ಇತ್ತು, ಆದ್ರೂ ಕೂಡ ಒಂದು ಸಣ್ಣ ರಹಸ್ಯದ್ವಾರ ಇಡೀ ಕೋಟೆಯ ಭವಿಷ್ಯವನ್ನೇ ನಿರ್ಧರಿಸುವಷ್ಟು ನಿರ್ಣಾಯಕವಾಗಿತ್ತು. ಸರಿ, ಈಗ ಕಥೆಯ ಅತಿ ಮುಖ್ಯವಾದ ಘಟ್ಟಕ್ಕೆ ಬರೋಣ. ಶಕ್ತಿಶಾಲಿ ಸೈನ್ಯವೊಂದು ಕೋಟೆಗೆ ಮುತ್ತಿಗೆ ಹಾಕಿದಾಗ ಉಂಟಾದ ಆ ಬಿಕ್ಕಟ್ಟಿನ ಸಮಯಕ್ಕೆ ಹೋಗೋಣ. ಆಗಿನ ಕಾಲದ ಐತಿಹಾಸಿಕ ಸಂದರ್ಭವನ್ನ ನೋಡೋದಾದ್ರೆ, ಮದಕರಿ ನಾಯಕರು ಚಿತ್ರದುರ್ಗವನ್ನು ಆಳುತ್ತಿದ್ರು. ಆಗ ಹೈದರಲಿಯ ಸೈನ್ಯ ವರ್ಷಗಳ ಕಾಲ ಈ ಕೋಟೆಯನ್ನ ವಶಪಡಿಸಿಕೊಳ್ಳಲು ಪ್ರಯತ್ನ ಪಡ್ತಾಯಿತ್ತು. ಆ ಸುದೀರ್ಘ ಮುತ್ತಿಗೆಯ ಸಮಯದಲ್ಲಿ ಒಂದು ದಿನ ಅವರ ಕಣ್ಣಿಗೆ ಆ ರಹಸ್ಯದ್ವಾರ ಬಿದ್ದೇ ಬಿಡ್ತು. ಎಂತಹ ವಿಪರ್ಯಾಸ ನೋಡಿ! ಇಡೀ ಕೋಟೆಯ ಅತಿದೊಡ್ಡ ಶಕ್ತಿಯೇ ಅದರ ದೌರ್ಬಲ್ಯವಾದ ಕ್ಷಣ ಅದು. ಯಾರೂ ಊಹಿಸದ ಕಲ್ಲು ಬಂಡೆಗಳ ನಡುವಿನ ಒಂದು ಸಣ್ಣ ಕಿಂಡಿ ಇಡೀ ಸೈನ್ಯ ಒಳನುಗ್ಗಲು ದಾರಿಯಾಯ್ತು. ಇಲ್ಲಿ ಓಬವ್ವಳ ಸಮಯಪ್ರಜ್ಞೆ ಮತ್ತು ಧೈರ್ಯವನ್ನ ಹಂತ ಹಂತವಾಗಿ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಗಂಡ ಊಟಕ್ಕೆ ಹೋಗಿದ್ದ ಸಮಯದಲ್ಲಿ ಆಕೆ ನೀರು ತರಲು ಹೋಗ್ತಾಳೆ. ಆಗ ಸದ್ದು ಕೇಳಿಸುತ್ತೆ. ಆ ಕ್ಷಣದಲ್ಲಿ ಆಕೆಗೆ ಬೇರೆ ಯೋಚನೆ ಮಾಡಲು ಸಮಯವೇ ಇರಲಿಲ್ಲ. ತನ್ನ ಪ್ರಾಣದ ಹಂಗು ತೊಡೆದು ಕೈಲಿದ್ದ ಒಂದೇ ಒಂದು ಒನಕೆಯಿಂದಲೇ ಶತ್ರುಗಳನ್ನ ಒಬ್ಬೊಬ್ಬರಾಗಿ ಹೊಡೆದುರುಳಿಸಿದ್ಲು. ಅವರ ಶವಗಳನ್ನ ಪಕ್ಕಕ್ಕೆ ಸರಿಸಿದ್ದಿದೆಯಲ್ಲ, ಆಕೆಯ ಈ ಕಾರ್ಯತಂತ್ರ ನಿಜಕ್ಕೂ ಅದ್ಭುತ. ಈ ದೃಶ್ಯವನ್ನೊಮ್ಮೆ ಕಲ್ಪಿಸ್ಕೊಳ್ಳಿ. ಊಟ ಮುಗಿಸಿ ವಾಪಸ್ ಬಂದ ಪತಿಗೆ ಕಂಡಿದ್ದು ಸಾಮಾನ್ಯ ಓಬವ್ವಳನ್ನಲ್ಲ, ಬದಲಾಡಿ ರಣಚಂಡಿಯ ಅವತಾರವನ್ನು. ಈ ಒಂದು ಸಾಲು ಅಂದು ನಡೆದ ಘಟನೆಯ ತೀವ್ರತೆಯನ್ನ ಎಷ್ಟು ಪರಿಣಾಮಕಾರಿಯಾಗಿ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸುತ್ತೆ ಅಲ್ವಾ? ಸರಿ, ಆ ಮಹಾಹೋರಾಟದ ನಂತರ ಏನಾಯ್ತು? ಓಬವ್ವಳ ತ್ಯಾಗ ಇತಿಹಾಸದಲ್ಲಿ ಹೇಗೆ ಅಚ್ಚಳಿಯದೆ ಉಳಿಯಿತು ಅನ್ನೋದನ್ನ ನೋಡೋಣ. ಇಲ್ಲಿ ಒಂದು ಕಹಿ ಸತ್ಯ ಏನಂದ್ರೆ, ಓಬವ್ವಳ ಹೋರಾಟದಿಂದಾಗಿ ಆ ದಿನ ಕೋಟೆ ಉಳಿತು ಅನ್ನೋದು ನಿಜ. ಆದ್ರೆ ಕೆಲವು ವರ್ಷಗಳ ನಂತರ ಅಂದ್ರೆ 1779ರಲ್ಲಿ ಕೋಟೆಯು ಹೈದರಲಿಯ ವಶವಾಯಿತು. ಆದರೂ ಆ ದಿನದ ಆಕೆಯ ವಿಜಯದೆಯಲ್ಲ, ಅದು ಇತಿಹಾಸದಲ್ಲಿ ಅಜರಾಮರವಾಯಿತು. ಓಬವ್ವಳ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ಆಕೆ ಹೋರಾಡಿದ ಆ ಕಿಂಡಿ ಈಗ ಓಬವ್ವನ ಕಿಂಡಿ ಅಂತಾನೆ ಒಂದು ಐತಿಹಾಸಿಕ ಸ್ಥಳವಾಗಿದೆ. ಅಷ್ಟೇ ಅಲ್ಲ, ಆಕೆಯ ಹೆಸರಿನಲ್ಲಿ ಕ್ರೀಡಾಂಗಣ, ಪ್ರತಿಮೆಗಳು ಮತ್ತು ಹಲವಾರು ಚಲನಚಿತ್ರಗಳ ಮೂಲಕ ಆಕೆಯ ಶೌರ್ಯದ ಕಥೆ ಇವತ್ತಿಗೂ ಮುಂದಿನ ಪೀಳಿಗೆಗೆ ತಲುಪ್ತಿದೆ. ಮತ್ತು ಇದಕ್ಕೆ ಸಿಕ್ಕಿರುವ ಅತ್ಯುನ್ನತ ಗೌರವ ಇದು.
ಸರ್ಕಾರವೇ ಅಧಿಕೃತವಾಗಿ ಆಕೆಯ ಜಯಂತಿಯನ್ನು ಆಚರಿಸುವುದರ ಮೂಲಕ ಒಬ್ಬವಳನ್ನು ಕೇವಲ ಒಬ್ಬ ಜಾನಪದ ನಾಯಕಿಯಾಗಿ ಅಲ್ಲ, ಬದಲಾಗಿ ಕರ್ನಾಟಕದ ಸ್ವಾಭಿಮಾನ ಮತ್ತು ಶೌರ್ಯದ ಸಂಕೇತವಾಗಿ ಗುರುತಿಸಿದೆ. ಓಬವ್ವಳ ಕಥೆ ನಿಜಕ್ಕೂ ನಮಗೆಲ್ಲ ಒಂದು ದೊಡ್ಡ ಸ್ಫೂರ್ತಿ ಅಲ್ವಾ? ಆದ್ರೆ ಇದರೊಂದಿಗೆ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ನಮ್ಮ ಇತಿಹಾಸದಲ್ಲಿ ಹೀಗೆಯೇ ಎಲೆಮರೆಕಾಯಿಯ ಹಾಗೆ ಉಳಿದು ತಮ್ಮ ಅಸಾಧಾರಣ ಧೈರ್ಯದಿಂದ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ ಇನ್ನೂ ಎಷ್ಟು ವೀರರ ಕಥೆಗಳು ಅಡಗಿರಬಹುದು? ಹುಡುಕುವ ಕುತೂಹಲ ಮಾತ್ರ ನಮ್ಮದಾಗಬೇಕು.